ಸುಡುಗಾಡಿಗೆ ಹೋಗ್ದ ವಾಪಸ್ ವಾಡಿಗೆ ಬಂದೇನಿ ಅಂತಂದ್ರ ಸುಡುಗಾಡಿನ ಬದುಕು ಆ ವಿಕ್ರಾಂತಗ ಶಾಶ್ವತ. ಚಿಂತಿ ಬಿಡವ, ಏನೇನು ತೊಂದರೆ ಇಲ್ಲ. ಇದಾ ಕೊನೆ. ಇವತ್ ನಡೆದಿದ್ದು ಇನ್ನೊಂದ್ಸಲ ನಡೆದ್ರ ಬಲಿ ಹಾಕ್ಬಿಡ್ತೇನೆ, ಬಲಿ ಹಾಕ್ಬಿಡ್ತೇನೆ, ಬಲಿ ಹಾಕ್ಬಿಡ್ತೇನೆ, ಬಲಿ ಹಾಕ್ಬಿಡ್ತೇನೆ. ಹಂಗೆಲ್ಲ ಆಗದಿಲ್ಲವ. ಆದ್ರೂ ನಿನ್ ಮಗ ಅಂತನೂ ನೋಡ್ದ ಪ್ರಾಣ ತೆಗಿತೀನಿ ಅಂದ್ಯಲ್ಲವ, ಆ ಮಾತು ಸ್ವಲ್ಪ ನೋವು ಕೊಡ್ತು. ಆದ್ರ ನಿನ್ ಕೈಯಿಂದ ಪ್ರಾಣ ಹೋಗ್ತದ ಅಂದ್ರ ನನಗೇನ್ ಬ್ಯಾಸರ ಇಲ್ಲ ಬಿಡವ. ಆದ್ರೂ ಆ ಮಾತಾಡ್ಬಾರ್ದಿತ್ ನೀನು. ಪುಷ್ಪ ಎದುರಾಗೆ ಇರ್ಲಿಲ್ಲ, ಬಚಾವಾದೆ. ಇದ್ದಿದ್ರ ಸಿಗದಾಗ್ಬಿಡ್ತಿದ್ದೆ. ಬೋಜಂಗೆಲ್ಲ ಹೇಳೇನವ, ಒಪ್ಪ್ಯಾನ. ಈಗವ ಜೈಲೊಳಗಿದ್ದಾನ. ಹೊರಗೆ ಬಂದಿರೋ ಮಾಹಿತಿ ಯಾರಿಗೇನು ಗೊತ್ತಿಲ್ಲವ. ನಮ್ಮೇಲಿರೋ ಗೌರವಕ್ಕ ಭಯಕ್ಕ ನಮಗ್ ಕೆಲ್ಸ ಇದ್ದಾಗ ಅವನನ್ನ ಕಳಿಸ್ತಾರ. ಆದ್ರ ಅವನಷ್ಟೇ ಜಾಗೃತವಾಗಿರ್ಬೇಕು. ನಮ್ ಕೆಲ್ಸದ ಸಲುವಾಗಿ ಅವ ಮಾರ್ಕೆಟ್ ಕಡೆಗೆ ಬಂದಿದ್ದವ. ಆ ವಿಕ್ರಾಂತು ಮಾರ್ಕೆಟ್ ಕಡೆ ಬರ್ತಾನಂತ ಬೋಜಂಗ್ ಗೊತ್ತಿರ್ಲಿಲ್ಲವ. ಇದ್ರಾಗ ಅವಂದೇನೋ ತಪ್ಪಿಲ್ಲವ. ಏನೋ ಕಾಲ ಕೆಟ್ಟಿತ್ತು, ಸ್ವಲ್ಪ ತೊಂದರೆ ಆತಷ್ಟ. ಪುಷ್ಪ, ಪಿತ್ರಾಚಿತವಾಗಿ ನಮಗ ಬಂಗಾರದ ಪೆನ್ನೆ ಸಿಗಬಹುದು. ಆದ್ರ ಏನ್ ಬರಿಬೇಕು ಅನ್ನೋ ಬುದ್ಧಿ ನಾವ ಸಂಪಾದನೆ ಮಾಡ್ಕೋಬೇಕಾ?